ಪ್ರಜಾಕಿರಣಕ್ಕೆ ಸ್ವಾಗತ. ಆಸ್ತಿ ಖರೀದಿ ಮಾಡುವಾಗ ನೀವೇ ಖುದ್ದಾಗಿ ಹೋಗಿ ಸಹಿ ಮಾಡುವ ಅವಶ್ಯಕತೆ ಇನ್ನು ಮುಂದೆ ಇಲ್ಲ. ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ಎಷ್ಟು ಜನರಿಗೆ ಇದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅಲ್ವಾ? ಆಸ್ತಿ ಖರೀದಿ ಮಾಡಿದ ಬಳಿಕ ಸಬ್ ರಿಜಿಸ್ಟ್ರೇಷನ್ ಕಚೇರಿಗೆ ಖುದ್ದಾಗಿ ಅವರೇ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಎಷ್ಟು ಗಂಟೆಗಟ್ಟಲೆ ವೇಟ್ ಮಾಡಬೇಕಾಗತ್ತೆ. ಆದರೆ ಈಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಈಗ ಏನು ನಾವೇ ಹೋಗಬೇಕು ಅನ್ನೋದೇನೂ ಇಲ್ಲ. ಬದಲಾಗಿ ಡಿಜಿಟಲ್ ಹಾಗೂ ರಿಮೋಟ್ ರಿಜಿಸ್ಟ್ರೇಷನ್ ಮೂಲಕ ಆಸ್ತಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಸ್ವತಃ ನಮ್ಮ ಕರ್ನಾಟಕ ವಿಧಾನಸಭೆ ಮಸೂದೆ ಅಂಗೀಕಾರ ಮಾಡಿದೆ. ಹಾಗಿದ್ರೆ ಪ್ರಮುಖ ಬದಲಾವಣೆಗಳು ಹೇಗಿರುತ್ತೆ, ಏನು ಅಂತ ವಿಶೇಷತೆಗಳಿದಾವೆ, ಅದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಆಸ್ತಿ ನೋಂದಣಿ ಮಾಡುವಾಗ ಖರೀದಿದಾರರು ಅಥವಾ ಮಾರಾಟಗಾರರು ಸಬ್ ರಿಜಿಸ್ಟ್ರೇಷನ್ ಕಚೇರಿಯಲ್ಲಿ ಕಡ್ಡಾಯವಾಗಿ ಭೌತಿಕವಾಗಿಯೇ ಹಾಜರಾಗಬೇಕು ಅಂತ ಏನೂ ಇಲ್ಲ. ಆನ್ಲೈನ್ ಮೂಲಕವೇ ಆಸ್ತಿ ದಾಖಲೆಗಳ ನೋಂದಾಯಿಸಲು ಹೊಸ ರಿಜಿಸ್ಟ್ರೇಷನ್ ಮಾಡೋದಾಗಿ ಕರ್ನಾಟಕ ತಿದ್ದುಪಡಿ ಮಸೂದೆಯನ್ನ 2026 ಅನುಮೋದನೆ ಸಹ ಕೊಟ್ಟಿದೆ. ಅಷ್ಟೇ ಅಲ್ಲ, ನಿಮ್ಮ ಆಸ್ತಿ ನೋಂದಣಿಯ ಪ್ರಾಮಾಣೀಕೃತ ಪ್ರತಿಯನ್ನ ಕೇಂದ್ರೀಕೃತ ವರ್ಚುವಲ್ ಸಿಸ್ಟಮ್ ಮೂಲಕ ಸುಲಭವಾಗಿ ಪಡೆಯಬಹುದು. ಇದರ ಜೊತೆಗೆ ಪೋರ್ಟಲ್ ಹ್ಯಾಕಿಂಗ್ ಅಥವಾ ವಂಚನೆ ಎಸಗುವವರ ಹೊಸ ಕಾಯ್ದೆಯಡಿ ಕಠಿಣ ದಂಡದ ಎಚ್ಚರಿಕೆ ಸಹ ಇಲ್ಲಿ ಕೊಡಲಾಗುತ್ತೆ. ಕಾವೇರಿ ಮತ್ತು ಇತರೆ ಆಸ್ತಿ ತಂತ್ರಾಂಶಗಳನ್ನ ಜೋಡಣೆ ಮಾಡಿ ಅಕ್ರಮ ನೋಂದಣಿಗಳನ್ನ ತಡೆಯುವುದು ಇದರ ಮೂಲ ಉದ್ದೇಶವಾಗಿರುತ್ತೆ. ಆದ್ರೆ ಇಲ್ಲಿ ನೀವು ಸಾಮಾನ್ಯ ಜನರು ಎಚ್ಚರಿಕೆಯಿಂದ ಇರಬೇಕು. ಡಿಜಿಟಲ್ ವ್ಯವಸ್ಥೆ ಇದೆ, ಹೇಗಾದ್ರೂ ನಾವು ವರ್ಚುವಲಿ ಏನ್ ಬೇಕಾಗಲ್ಲ ಅಂತ ಯಾವತ್ತೂ ನೆಗೆಟಿವ್ ಆಗಬಾರ್ದು. ಯಾವುದೇ ರೀತಿ ಬೇಜವಾಬ್ದಾರಿತನ ಮಾಡಬಾರ್ದು. ಎಲ್ಲವನ್ನು ಕೂಲಂಕುಷವಾಗಿ ದಾಖಲೆಗಳನ್ನ ಪರಿಶೀಲಿಸಿ ನಂತರ ನೀವು ರಿಜಿಸ್ಟ್ರೇಷನ್ಗೆ ಹೋಗಿ. ಆಸ್ತಿ ಖರೀದಿ ಮಾಡುವ ಮುನ್ನ ಮಾಲೀಕತ್ವ, ಇಸಿ, ಖಾತಾ ಮತ್ತು ಮೂಲ ದಾಖಲೆಗಳು ಸರಿಯಾಗಿದ್ಯಾ ಪರಿಶೀಲಿಸೋದು ತುಂಬಾ ಅತ್ಯಗತ್ಯವಾಗಿರುತ್ತೆ. ಆಸ್ತಿ ನೋಂದಣಿ ಕಚೇರಿಗೆ ಹೋಗೋ ಕಷ್ಟ ಕಡಿಮೆ ಆಗುತ್ತಾ? ಡಿಜಿಟಲ್ ನೋಂದಣಿ ನಿಮ್ಗೆ ಅನುಕೂಲವಾಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.